ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಕಾರಣ ಒಂದು ಕೆರೆಯ ಸ್ಥಿತಿ ಬೆಟೆ. ಆದ್ರಿಂದ ಒಂದು ಗ್ರಾಮದ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ನರಕಯಾತನೆ. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಯ ಕಥೆ ಕೇಳಿ. 1 ಕಿಲೋಮೀಟರ್ ತನಕ ಕೂಡ ವಾಸನೆ ಬರುವ ಕೆರೆಯ ಕಥೆ ಇದು. ಅಯ್ಯಯ್ಯೋ ಆಗ್ತಿಲ್ಲ ಅಂತ ಹೇರೋಹಳ್ಳಿ ಜನ ಹೇಳ್ತಿದ್ದಾರೆ. ಈ ವಾಸನೆಗೆ ಊಟ ಸೇರ್ತಾ ಇಲ್ಲ, ತಿಂದ್ರು ಹೊಟ್ಟೆಯಲ್ಲಿರಲ್ಲ. ಕೆರೆಯ ದುರ್ವಾಸನೆಗೆ ವಯಸ್ಸಾದವರು, ಮಕ್ಕಳಲ್ಲಿ ಅನಾರೋಗ್ಯ ಅಂತೆ. ಹೇರೋಹಳ್ಳಿಯ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನುವಂತಹ ಪರಿಸ್ಥಿತಿ. ಐತಿಹಾಸಿಕ ಹೇರೋಹಳ್ಳಿ ಕೆರೆ ಇದೀಗ ಡೇಂಜರ್ ಸ್ಥಿತಿಯನ್ನ ತಲುಪಿಬಿಟ್ಟಿದೆ. ಎಲ್ಲ ಊಳೆತ್ಬಿಟ್ಟು ಎಲ್ಲ ಸರ್ 5 ಕೋಟಿ ಸರ್ 5 ಕೋಟಿ ಖರ್ಚಾಯ್ತಂದ್ರೆ ಇಲ್ಲ. ಆದ್ರೂ ನಾ ಮಾಸ್ಕ್ ಹಾಕೊಂಡಿನಿ. ಡಬಲ್ ಮಾಸ್ಕ್ ನೋಡಿ, ಡಬಲ್ ಮಾಸ್ಕ್, ಒಂದರ ಡಬಲ್ ಮಾಸ್ಕ್. ಯಾಕಂದ್ರೆ ಆ ತರ ಸ್ಮೆಲ್ ಇದೆ. ನಾನೀಗ ಹೇರೋಹಳ್ಳಿ ಲೇಕ್ ಕೆರೆಯಲ್ಲಿ ಒಳಗಡೆ ಇದ್ದೇನೆ. ಈ ಒಂದು ಕೆರೆಯ ನೀರು ತುಂಬಾ ಸ್ಮೆಲ್ ಇದೆ. 1 ಕಿಲೋಮೀಟರ್ ಮುಂದೆ ಆ ತರ ಸ್ಮೆಲ್ ಇದೆ. ಇಲ್ಲಿ ನಿವಾಸಿಗಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ನೋಡಿ ಲೇಕ್ ಯಾವ ರೀತಿ ಇದೆ ಅಂದ್ರೆ ಗಬ್ಬು ನಾರ್ತಿದೆ ಸ್ವಾಮಿ. ನೀವು ಏನು ಮಾಡ್ತಿದ್ರಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ತವಂತ ಹೇಳ್ತೀರಾ. ಈ ಸ್ಮೆಲ್ ನೋಡಿ ಸ್ವಾಮಿ. ಸುತ್ತ ಹೇರೋಹಳ್ಳಿಯ ಸುತ್ತ 1 ಕಿಲೋಮೀಟರ್ ಈ ಒಂದು ಸ್ಮೆಲ್ ಎಬ್ಬಿದೆ. ತುಂಬ ಜನರಿಗೆ ಅನಾರೋಗ್ಯ ಆಗಿದೆ. ಇಲ್ಲಿ ಚರಂಡಿ ನೀರು, ಟಾಯ್ಲೆಟ್ ನೀರು ಎಲ್ಲವೂ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಹೀಗಾಗಿ ಈ ಥರ ಸ್ಮೆಲ್ ಗಬ್ಬು ನಾರ್ತಿದೆ. ಒಂದು ಕಡೆ ಲೇಕ್ ಡಿಪಾರ್ಟ್ಮೆಂಟ್, BBMP ಅವರಿಗೆ, ಜಲಮಂಡಳಿ ಅವರಿಗೆ ಎಲ್ಲರಿಗೂ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ. ಒಂದು ಕಡೆ ಸ್ಪ್ರೇ ಮಾಡ್ತೀವಿ, 4 ದಿನ ಬೇಕಂತಾರೆ ಅಧಿಕಾರಿಗಳು. ತುಂಬ ಸ್ಮೆಲ್ ಇದೆ. ಮಾಸ್ಕ್ ತೆಗೆದ್ರೆ ವಾಮಿಟ್ ಆಗುತ್ತೆ, ಆ ಥರ ಸ್ಮೆಲ್ ಇದೆ. ಇಲ್ಲಿ ಸುತ್ತಮುತ್ತ 1 ಕಿಲೋಮೀಟರ್ ಜನರು ಮಾಸ್ಕ್ ಹಾಕೊಂಡು ಜೀವನ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡೋಕ್ಕಾಗಲ್ಲ, ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಯಾಕಂದರೆ ನಾನೇ ಮಾಸ್ಕ್ ನನಗೂ ವಾಮಿಟ್ ಆಗುತ್ತೆ, ಆ ಥರ ಸ್ಮೆಲ್ ಇದೆ. ಹೀಗಾಗಿ ಇಲ್ಲೆಲ್ಲ ನಿವಾಸಿಗಳು, ಆಮ್ ಆದ್ಮಿ ಪಾರ್ಟಿಯವರು ಒಂದು ಕಡೆ ಸರ್ಕಾರಕ್ಕೆ ವಿರುದ್ಧ ಆಕ್ರೋಶ ಹೊರಾಗ್ತಾರೆ, ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಯಾಕಂದರೆ ಆ ಥರ ಸಮಸ್ಯೆ ಆಗಿದೆ. ಬೇಗ ಎಚ್ಚೆತ್ಕೊಳ್ಬೇಕು, ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕು, ಅರಣ್ಯ ಸಚಿವರು ಎಚ್ಚೆತ್ಕೊಳ್ಬೇಕು. ಯಾಕಂದರೆ ತುಂಬ ಪ್ರಾಬ್ಲಮ್ ಆಗಿದೆ. ತುಂಬ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಆಗಿದೆ. ನೋಡಿ ಎಲ್ಲ ಸರ್ಕಾರಕ್ಕೆ, ಯಾಕಂದರೆ ತುಂಬ ಬಾರಿ ಮನವಿ ಮಾಡಿದ ಸ್ಪಂದನೆ ಇಲ್ಲ. ಚರಂಡಿ ನೀರು ಈ ಒಂದು ಭಾಗಕ್ಕೆ ಬರ್ತಿದೆ. ಬೇಗ ಎಚ್ಚೆತ್ಕೊಂಡು ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು. ಇಲ್ಲಾಂದ್ರೆ ಸ್ವಾಮಿ ತುಂಬ ಇದು ಸುಳ್ಳಲ್ಲ, ರಿಯಾಲಿಟಿ. ತುಂಬ ಸ್ಮೆಲ್ ಇದೆ, ನನಗೆ ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ಯಾಕಂದ್ರೆ ಡಬಲ್ ಮಾಸ್ಕ್ ಹಾಕೊಂಡಿನಿ. ಬೇಗ ಈ ಒಂದು ಭಾಗದ, ಯಾಕಂದ್ರೆ ಮಕ್ಕಳಿದ್ದಾರೆ ಸ್ವಾಮಿ. ನಾ ಮನೆಗೆ ಹೋಗಿದ್ದೆ, ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ತುಂಬ ಅನಾರೋಗ್ಯಕ್ಕೀಡಾಗಿದ್ದಾರೆ, ತುಂಬ ವಯಸ್ಸಾದರೂ ಇದ್ದಾರೆ. ತುಂಬ ಪ್ರಾಬ್ಲಮ್ ಆಗಿದೆ. ಬಂದು ನೋಡಿ, ನೀವು ಬಂದು ನೋಡಿ ಯಾವ ರೀತಿ ಸ್ಮೆಲ್ ಇದೆ ಗೊತ್ತಾಗುತ್ತೆ. ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಹೋದ ಸ್ಮೆಲ್ಲು, ಆ ಥರ ಸ್ಮೆಲ್ ಇದೆ ಸ್ವಾಮಿ. ಬೇಗ ಬಂದು ಈ ಒಂದು ಕೆರೆಯನ್ನು ಉಳಿಸಿ ಬೆಳೆಸಿ ಈ ಒಂದು ಭಾಗದ ಜನರನ್ನ ಕಾಪಾಡಿ. ಇದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಕಾರಣ ಒಂದು ಕೆರೆಯ ಸ್ಥಿತಿ ಬೆಟೆ. ಆದ್ರಿಂದ ಒಂದು ಗ್ರಾಮದ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ನರಕಯಾತನೆ. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಯ ಕಥೆ ಕೇಳಿ. 1 ಕಿಲೋಮೀಟರ್ ತನಕ ಕೂಡ ವಾಸನೆ ಬರುವ ಕೆರೆಯ ಕಥೆ ಇದು. ಅಯ್ಯಯ್ಯೋ ಆಗ್ತಿಲ್ಲ ಅಂತ ಹೇರೋಹಳ್ಳಿ ಜನ ಹೇಳ್ತಿದ್ದಾರೆ. ಈ ವಾಸನೆಗೆ ಊಟ ಸೇರ್ತಾ ಇಲ್ಲ, ತಿಂದ್ರು ಹೊಟ್ಟೆಯಲ್ಲಿರಲ್ಲ. ಕೆರೆಯ ದುರ್ವಾಸನೆಗೆ ವಯಸ್ಸಾದವರು, ಮಕ್ಕಳಲ್ಲಿ ಅನಾರೋಗ್ಯ ಅಂತೆ. ಹೇರೋಹಳ್ಳಿಯ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನುವಂತಹ ಪರಿಸ್ಥಿತಿ. ಐತಿಹಾಸಿಕ ಹೇರೋಹಳ್ಳಿ ಕೆರೆ ಇದೀಗ ಡೇಂಜರ್ ಸ್ಥಿತಿಯನ್ನ ತಲುಪಿಬಿಟ್ಟಿದೆ. ಎಲ್ಲ ಊಳೆತ್ಬಿಟ್ಟು ಎಲ್ಲ ಸರ್ 5 ಕೋಟಿ ಸರ್ 5 ಕೋಟಿ ಖರ್ಚಾಯ್ತಂದ್ರೆ ಇಲ್ಲ. ಆದ್ರೂ ನಾ ಮಾಸ್ಕ್ ಹಾಕೊಂಡಿನಿ. ಡಬಲ್ ಮಾಸ್ಕ್ ನೋಡಿ, ಡಬಲ್ ಮಾಸ್ಕ್, ಒಂದರ ಡಬಲ್ ಮಾಸ್ಕ್. ಯಾಕಂದ್ರೆ ಆ ಥರ ಸ್ಮೆಲ್ ಇದೆ. ನಾನೀಗ ಹೇರೋಹಳ್ಳಿ ಲೇಕ್ ಕೆರೆಯಲ್ಲಿ ಒಳಗಡೆ ಇದ್ದೇನೆ. ಈ ಒಂದು ಕೆರೆಯ ನೀರು ತುಂಬ ಸ್ಮೆಲ್ ಇದೆ. 1 ಕಿಲೋಮೀಟರ್ ಮುಂದೆ ಆ ಥರ ಸ್ಮೆಲ್ ಇದೆ. ಇಲ್ಲಿ ನಿವಾಸಿಗಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ನೋಡಿ ಲೇಕ್ ಯಾವ ರೀತಿ ಇದೆ ಅಂದರೆ ಗಬ್ಬು ನಾರ್ತಿದೆ ಸ್ವಾಮಿ. ನೀವು ಏನು ಮಾಡ್ತಿದ್ರಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ತವಂತ ಹೇಳ್ತೀರಾ. ಈ ಸ್ಮೆಲ್ ನೋಡಿ ಸ್ವಾಮಿ. ಸುತ್ತ ಹೇರೋಹಳ್ಳಿಯ ಸುತ್ತ 1 ಕಿಲೋಮೀಟರ್ ಈ ಒಂದು ಸ್ಮೆಲ್ ಎಬ್ಬಿದೆ. ತುಂಬ ಜನರಿಗೆ ಅನಾರೋಗ್ಯ ಆಗಿದೆ. ಇಲ್ಲಿ ಚರಂಡಿ ನೀರು, ಟಾಯ್ಲೆಟ್ ನೀರು ಎಲ್ಲವೂ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಹೀಗಾಗಿ ಈ ಥರ ಸ್ಮೆಲ್ ಗಬ್ಬು ನಾರ್ತಿದೆ. ಒಂದು ಕಡೆ ಲೇಕ್ ಡಿಪಾರ್ಟ್ಮೆಂಟ್, BBMP ಅವರಿಗೆ, ಜಲಮಂಡಳಿ ಅವರಿಗೆ ಎಲ್ಲರಿಗೂ ಮನವಿ ಮಾಡಿದ್ರು ಸ್ಪಂದನೆ ಇಲ್ಲ. ಒಂದು ಕಡೆ ಸ್ಪ್ರೇ ಮಾಡ್ತೀವಿ, 4 ದಿನ ಬೇಕಂತಾರೆ ಅಧಿಕಾರಿಗಳು. ತುಂಬ ಸ್ಮೆಲ್ ಇದೆ. ಮಾಸ್ಕ್ ತೆಗೆದ್ರೆ ವಾಮಿಟ್ ಆಗುತ್ತೆ, ಆ ಥರ ಸ್ಮೆಲ್ ಇದೆ. ಇಲ್ಲಿ ಸುತ್ತಮುತ್ತ 1 ಕಿಲೋಮೀಟರ್ ಜನರು
ಮಾಸ್ಕ್ ಹಾಕೊಂಡ್ರೆ ಜೀವನ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡೋಕ್ಕಾಗಲ್ಲ, ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಯಾಕಂದ್ರೆ ನಾನೇ ಮಾಸ್ಕ್ ನನಗೂ ವಾಮಿಟ್ ಆಗುತ್ತೆ, ಆ ಥರ ಸ್ಮೆಲ್ ಇದೆ. ಹೀಗಾಗಿ ಇಲ್ಲೆಲ್ಲ ನಿವಾಸಿಗಳು ಆಮ್ ಆದ್ಮಿ ಪಾರ್ಟಿಯವರು ಒಂದು ಕಡೆ ಸರ್ಕಾರಕ್ಕೆ ವಿರುದ್ಧ ಆಕ್ರೋಶ ಹೊರಾಗ್ತಾರೆ, ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ಆ ಥರ ಸಮಸ್ಯೆ ಆಗಿದೆ. ಬೇಗ ಎಚ್ಚೆತ್ಕೊಳ್ಬೇಕು, ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕು, ಅರಣ್ಯ ಸಚಿವರು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ, ತುಂಬಾ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಆಗಿದೆ. ನೋಡಿ ಎಲ್ಲ ಸರ್ಕಾರಕ್ಕೆ, ಯಾಕಂದ್ರೆ ದುಂಬಾವಾರಿ ಮನವಿ ಮಾಡಿದ ಸ್ಪಂದನೆ ಇಲ್ಲ. ಚರಂಡಿ ನೀರು ಈ ಒಂದು ಭಾಗಕ್ಕೆ ಬರ್ತಿದೆ, ಬೇಗ ಎಚ್ಚೆತ್ಕೊಂಡು ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು. ಇಲ್ಲಾಂದ್ರೆ ಸ್ವಾಮಿ ತುಂಬಾ ಇದು ಸುಳ್ಳಲ್ಲ, ರಿಯಾಲಿಟಿ. ತುಂಬಾ ಸ್ಮೆಲ್ ಇದೆ, ನನಗೆ ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ಯಾಕಂದ್ರೆ ಡಬಲ್ ಮಾಸ್ಕ್ ಹಾಕೊಂಡಿನಿ. ಬೇಗ ಈ ಒಂದು ಭಾಗದ, ಯಾಕಂದ್ರೆ ಮಕ್ಕಳಿದ್ದಾರೆ ಸ್ವಾಮಿ, ನಾ ಮನೆಗೆ ಹೋಗಿದ್ದೆ, ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ತುಂಬಾ ಅನಾರೋಗ್ಯಕ್ಕೀಡಾಗಿದ್ದಾರೆ, ತುಂಬಾ ವಯಸ್ಸಾದರು ಇದ್ದಾರೆ, ತುಂಬಾ ಪ್ರಾಬ್ಲಮ್ ಆಗಿದೆ. ಬಂದು ನೋಡಿ, ನೀವು ಬಂದು ನೋಡಿ ಯಾವ ರೀತಿ ಸ್ಮೆಲ್ ಇದೆ ಗೊತ್ತಾಗುತ್ತೆ. ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗೋದೇ ಸ್ಮೆಲ್ಲು, ಆ ತರ ಸ್ಮೆಲ್ ಇದೆ ಸ್ವಾಮಿ. ಬೇಗ ಬಂದು ಈ ಒಂದು ಕೆರೆಯನ್ನ ಉಳಿಸಿ ಬೆಳೆಸಿ ಈ ಒಂದು ಭಾಗದ ಜನರನ್ನ ಕಾಪಾಡಿ. ಇದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಕಾರಣ ಒಂದು ಕೆರೆಯ ಸ್ಥಿತಿ ಬೆಟೆ. ಆದ್ರಿಂದ ಒಂದು ಗ್ರಾಮದ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ನರಕ ಯಾತನೆ. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಯ ಕಥೆ ಕೇಳಿ. 1 ಕಿಲೋಮೀಟರ್ ತನಕ ಕೂಡ ವಾಸನೆ ಬರುವ ಕೆರೆಯ ಕಥೆ ಇದು. ಅಯ್ಯಯ್ಯೋ ಆಗ್ತಿಲ್ಲ ಅಂತ ಹೇರೋಹಳ್ಳಿ ಜನ ಹೇಳ್ತಿದ್ದಾರೆ. ಈ ವಾಸನೆಗೆ ಊಟ ಸೇರ್ತಾ ಇಲ್ಲ, ತಿಂದ್ರು ಹೊಟ್ಟೆಯಲ್ಲಿರಲ್ಲ. ಕೆರೆಯ ದುರ್ವಾಸನೆಗೆ ವಯಸ್ಸಾದವರು, ಮಕ್ಕಳಲ್ಲಿ ಅನಾರೋಗ್ಯ ಅಂತೆ. ಹೇರೋಹಳ್ಳಿಯ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನುವಂತಹ ಪರಿಸ್ಥಿತಿ. ಐತಿಹಾಸಿಕ ಹೇರೋಹಳ್ಳಿ ಕೆರೆ ಇದೀಗ ಡೇಂಜರ್ ಸ್ಥಿತಿಯನ್ನ ತಲುಪಿಬಿಟ್ಟಿದೆ. ಎಲ್ಲ ಹೂಳೆತ್ಬಿಟ್ಟು ಎಲ್ಲ ಸರ್ 5 ಕೋಟಿ ಸರ್, 5 ಕೋಟಿ ಖರ್ಚಾಯ್ತಂದ್ರೆ ಏನಿಲ್ಲ, ಆದ್ರೂ ನಾ ಮಾಸ್ಕ್ ಹಾಕೊಂಡಿನಿ. ಡಬಲ್ ಮಾಸ್ಕ್ ನೋಡಿ, ಡಬಲ್ ಮಾಸ್ಕ್, ಒಂದಲ್ಲ ಡಬಲ್ ಮಾಸ್ಕ್. ಯಾಕಂದ್ರೆ ಆ ತರ ಸ್ಮೆಲ್ ಇದೆ. ನಾನೀಗ ಹೇರೋಹಳ್ಳಿ ಲೇಕ್ ಕೆರೆಯಲ್ಲಿ ಒಳಗಡೆ ಇದ್ದೇನೆ. ಈ ಒಂದು ಕೆರೆಯ ನೀರು ತುಂಬಾ ಸ್ಮೆಲ್ ಇದೆ. 1 ಕಿಲೋಮೀಟರ್ ಮುಂದೆ ಆ ತರ ಸ್ಮೆಲ್ ಇದೆ. ಇಲ್ಲಿ ನಿವಾಸಿಗಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ನೋಡಿ ಲೇಕ್ ಯಾವ ರೀತಿ ಇದೆ ಅಂದ್ರೆ ಗಬ್ಬು ನಾರ್ತಿದೆ ಸ್ವಾಮಿ. ನೀವು ಏನು ಮಾಡ್ತಿದ್ರಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ತಾ ಅಂತ ಹೇಳ್ತೀರಾ. ಈ ಸ್ಮೆಲ್ ನೋಡಿ ಸ್ವಾಮಿ. ಸುತ್ತ ಹೇರೋಹಳ್ಳಿಯ ಸುತ್ತ 1 ಕಿಲೋಮೀಟರ್ ಈ ಒಂದು ಸ್ಮೆಲ್ ಎಬ್ಬಿದೆ. ತುಂಬಾ ಜನರಿಗೆ ಅನಾರೋಗ್ಯ ಆಗಿದೆ. ಇಲ್ಲಿ ಚರಂಡಿ ನೀರು, ಟಾಯ್ಲೆಟ್ ನೀರು ಎಲ್ಲವೂ ಈ ಒಂದು ಕೆರೆಗೆ ಬಿಡ್ತಿದ್ದಾರೆ. ಹೀಗಾಗಿ ಈ ತರ ಸ್ಮೆಲ್ ಗಬ್ಬು ನಾರ್ತಿದೆ. ಒಂದ್ ಕಡೆ ಲೇಕ್ ಡಿಪಾರ್ಟ್ಮೆಂಟ್, BBMP ಅವರಿಗೆ, ಜಲಮಂಡಳಿ ಅವರಿಗೆ ಎಲ್ಲರಿಗೂ ಮನವಿ ಮಾಡಿದ್ರು, ಸ್ಪಂದನೆ ಇಲ್ಲ. ಒಂದ್ ಕಡೆ ಸ್ಪ್ರೇ ಮಾಡ್ತೀವಿ, 4 ದಿನ ಬೇಕಂತಾರೆ ಅಧಿಕಾರಿಗಳು. ತುಂಬಾ ಸ್ಮೆಲ್ ಇದೆ, ಮಾಸ್ಕ್ ತೆಗೆದ್ರೆ ವಾಮಿಟ್ ಆಗುತ್ತೆ, ಆ ತರ ಸ್ಮೆಲ್ ಇದೆ. ಇಲ್ಲಿ ಸುತ್ತಮುತ್ತ 1 ಕಿಲೋಮೀಟರ್ ಜನರು ಮಾಸ್ಕ್ ಹಾಕೊಂಡ್ರೆ ಜೀವನ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಊಟ ಮಾಡೋಕ್ಕಾಗಲ್ಲ, ಊಟ ಮಾಡಿದ್ರೆ ವಾಮಿಟ್ ಆಗುತ್ತೆ. ಯಾಕಂದ್ರೆ ನಾನೇ ಮಾಸ್ಕ್ ನನಗೂ ವಾಮಿಟ್ ಆಗುತ್ತೆ, ಆ ತರ ಸ್ಮೆಲ್ ಇದೆ. ಹೀಗಾಗಿ ಇಲ್ಲೆಲ್ಲ ನಿವಾಸಿಗಳು ಆಮ್ ಆದ್ಮಿ ಪಾರ್ಟಿಯವರು ಒಂದ್ ಕಡೆ ಸರ್ಕಾರಕ್ಕೆ ವಿರುದ್ಧ ಆಕ್ರೋಶ ಹೊರಾಗ್ತಾರೆ, ಧಿಕ್ಕಾರಕ್ಕೆ ಹೋಗ್ತಿದ್ದಾರೆ. ಯಾಕಂದ್ರೆ ಆ ತರ ಸಮಸ್ಯೆ ಆಗಿದೆ. ಬೇಗ ಎಚ್ಚೆತ್ಕೊಳ್ಬೇಕು, ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ಕೊಳ್ಬೇಕು, ಅರಣ್ಯ ಸಚಿವರು ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗಿದೆ, ತುಂಬಾ ಕ್ಯಾನ್ಸರ್ ಪೇಷಂಟ್ಗಳ ಸಂಖ್ಯೆ ಆಗಿದೆ. ನೋಡಿ ಎಲ್ಲ ಸರ್ಕಾರಕ್ಕೆ, ಯಾಕಂದ್ರೆ ದುಂಬಾವಾರಿ ಮನವಿ ಮಾಡಿದ ಸ್ಪಂದನೆ ಇಲ್ಲ. ಚರಂಡಿ ನೀರು ಈ ಒಂದು ಭಾಗಕ್ಕೆ ಬರ್ತಿದೆ, ಬೇಗ ಎಚ್ಚೆತ್ಕೊಂಡು ಈ ಒಂದು ಭಾಗದ ಸಮಸ್ಯೆಗೆ ಮುಕ್ತಿ ನೀಡಬೇಕು. ಇಲ್ಲಾಂದ್ರೆ ಸ್ವಾಮಿ ತುಂಬಾ ಇದು ಸುಳ್ಳಲ್ಲ, ರಿಯಾಲಿಟಿ. ತುಂಬಾ ಸ್ಮೆಲ್ ಇದೆ, ನನಗೆ ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ಯಾಕಂದ್ರೆ ಡಬಲ್ ಮಾಸ್ಕ್ ಹಾಕೊಂಡಿನಿ. ಬೇಗ ಈ ಒಂದು ಭಾಗದ, ಯಾಕಂದ್ರೆ ಮಕ್ಕಳಿದ್ದಾರೆ ಸ್ವಾಮಿ, ನಾ ಮನೆಗೆ ಹೋಗಿದ್ದೆ, ಆಗ್ತಿಲ್ಲ, ವಾಮಿಟ್ ಆಗ್ತಿದೆ. ತುಂಬಾ ಅನಾರೋಗ್ಯಕ್ಕೀಡಾಗಿದ್ದಾರೆ, ತುಂಬಾ ವಯಸ್ಸಾದರು ಇದ್ದಾರೆ, ತುಂಬಾ ಪ್ರಾಬ್ಲಮ್ ಆಗಿದೆ. ಬಂದು ನೋಡಿ, ನೀವು ಬಂದು ನೋಡಿ ಯಾವ ರೀತಿ ಸ್ಮೆಲ್ ಇದೆ ಗೊತ್ತಾಗುತ್ತೆ. ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಹೋಗೋದೇ ಸ್ಮೆಲ್ಲು, ಆ ತರ ಸ್ಮೆಲ್ ಇದೆ ಸ್ವಾಮಿ. ಬೇಗ ಬಂದು ಈ ಒಂದು ಕೆರೆಯನ್ನ ಉಳಿಸಿ ಬೆಳೆಸಿ ಈ ಒಂದು ಭಾಗದ ಜನರನ್ನ ಕಾಪಾಡಿ. ಇದು ರಿಪಬ್ಲಿಕ್ ಕನ್ನಡದ ಕಳಕಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರಿನ ನಿಜವಾದ ವಸ್ತುಸ್ಥಿತಿಯನ್ನ ರಿಪಬ್ಲಿಕ್ ಕನ್ನಡ ಇವತ್ತು ತೆರೆದಿಡ್ತಾ ಇದೆ. ಕಾರಣ ಒಂದು ಕೆರೆಯ ಸ್ಥಿತಿ ಬೆಟೆ. ಆದ್ರಿಂದ ಒಂದು ಗ್ರಾಮದ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಪ್ರತಿನಿತ್ಯ ಕೂಡ ನರಕ ಯಾತನೆ. ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಯ ಕಥೆ ಕೇಳಿ. 1 ಕಿಲೋಮೀಟರ್ ತನಕ ಕೂಡ ವಾಸನೆ ಬರುವ ಕೆರೆಯ ಕಥೆ ಇದು. ಅಯ್ಯಯ್ಯೋ ಆಗ್ತಿಲ್ಲ ಅಂತ ಹೇರೋಹಳ್ಳಿ ಜನ ಹೇಳ್ತಿದ್ದಾರೆ. ಈ ವಾಸನೆಗೆ ಊಟ ಸೇರ್ತಾ ಇಲ್ಲ, ತಿಂದ್ರು ಹೊಟ್ಟೆಯಲ್ಲಿರಲ್ಲ. ಕೆರೆಯ ದುರ್ವಾಸನೆಗೆ ವಯಸ್ಸಾದವರು, ಮಕ್ಕಳಲ್ಲಿ ಅನಾರೋಗ್ಯ ಅಂತೆ. ಹೇರೋಹಳ್ಳಿಯ ಪ್ರತಿಯೊಬ್ಬರ ಮುಖದಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಅನ್ನುವಂತಹ ಪರಿಸ್ಥಿತಿ. ಐತಿಹಾಸಿಕ ಹೇರೋಹಳ್ಳಿ ಕೆರೆ ಇದೀಗ
ಡೇಂಜರ್ ಸ್ಥಿತಿಯನ್ನ ತಲುಪಿಬಿಟ್ಟಿದೆ. ಎಲ್ಲ ಹೂಳೆತ್ಬಿಟ್ಟು ಎಲ್ಲ ಸರ್ 5 ಕೋಟಿ ಸರ್ 5 ಕೋಟಿ ಖರ್ಚಾಯ್ತಂದ್ರೆ ಏನಿಲ್ಲ ಆದ್ರೂ ನಾ ಮಾಸ್ಕ್ ಹಾಕೊಂಡಿನಿ. ಡಬಲ್ ಮಾಸ್ಕ್ ನೋಡಿ, ಡಬಲ್ ಮಾಸ್ಕ್ ಒಂದಲ್ಲ ಡಬಲ್ ಮಾಸ್ಕ್, ಯಾಕಂದ್ರೆ ಆ ಥರ ಸ್ಮೆಲ್ ಇದೆ. ನಾನೀಗ ಏರೋಹಳ್ಳಿ ಲೇಕ್ ಕೆರೆಯಲ್ಲಿ ಒಳಗಡೆ ಇದ್ದೇನೆ. ಈ ಒಂದು ಕೆರೆಯ ನೀರು ತುಂಬ ಸ್ಮೆಲ್ ಇದೆ. 1 ಕಿಲೋಮೀಟ್ರು ಮುಂದೆ ಆ ಥರ ಸ್ಮೆಲ್ ಇದೆ. ಇಲ್ಲಿ ನಿವಾಸಿಗಳೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ, ಸಂಬಂಧಿಕರ ಮನೆಗೆ ಹೋಗಿದ್ದಾರೆ. ನೋಡಿ ಲೇಕ್ ಯಾವ ರೀತಿ ಇದೆ ಅಂದರೆ ಗಬ್ಬು ನಾರ್ತಿದೆ ಸ್ವಾಮಿ. ನೀವು ಏನು ಮಾಡ್ತಿದ್ರಿ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನೀವು ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ಸಿಂಗಾಪುರ್ ಮಾಡ್ತು ಅಂತ ಈ ಸ್ಮೆಲ್ ನೋಡಿ ಸ್ವಾಮಿ. ಸುತ್ತ ಏರೋಹಳ್ಳಿಯ ಸುತ್ತ 1 ಕಿಲೋಮೀಟರ್ ಈ ಒಂದು ಸ್ಮೆಲ್ ಎಬ್ಬಿದೆ. ತುಂಬ ಜನರಿಗೆ ಅನಾರೋಗ್ಯ